ರಾಮೇಶ್ವರಂ ಕೆಫೆ ಸ್ಫೋಟ ಆರೋಪಿಗೆ ಖಾಕಿ ಹುಡುಕಾಟವನ್ನ ನಡೆಸ್ತಾ ಇದೆ. ತುಮಕೂರಲ್ಲಿ ಬೆಂಗಳೂರು ಪೊಲೀಸರಿಂದ ಶಂಕಿತನಿಗೆ ತಲಾಶನ್ನ ನಡೆಸಲಾಗ್ತಾ ಇದೆ. ರೈಲ್ವೆ ನಿಲ್ದಾಣ, ಮಂಡಿಪೇಟೆ ಸೇರಿದಂತೆ ಹಲವೆಡೆ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಅದು ಕೂಡ ತುಮಕೂರಿನಲ್ಲಿ. ಸುಮಾರು 28 ವಾಹನಗಳಲ್ಲಿ ಬೆಂಗಳೂರು ಪೊಲೀಸರು ರೌಂಡ್ಸ್ ಹಾಕ್ತಾ ಇದ್ದಾರೆ. ತುಮಕೂರು ನಗರದಾದ್ಯಂತ ಹಲವಾರು ಭಾಗಗಳಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ತುಮಕೂರಿನಲ್ಲಿ ಇರುವಂತಹ ಮಾಹಿತಿ ಪೊಲೀಸರಿಗೆ ಸಿಕ್ಕಿರುವಂತದ್ದು, ಒಂದು ಶಂಕೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ತುಮಕೂರಿನಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ತುಮಕೂರಿನಲ್ಲಿ ಬೆಂಗಳೂರು ಪೊಲೀಸರಿಂದ ಶಂಕಿತನಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ರೈಲ್ವೆ ನಿಲ್ದಾಣ, ಮಂಡಿಪೇಟೆ ಸೇರಿದಂತೆ ತುಮಕೂರಿನ ಹಲವಾರು ಭಾಗಗಳಲ್ಲಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಸುಮಾರು 28 ವಾಹನಗಳಲ್ಲಿ ಬೆಂಗಳೂರು ಪೊಲೀಸರು ತುಮಕೂರಿನಲ್ಲಿ ರೌಂಡ್ಸ್ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಂದರೆ ಎಲ್ಲೋ ಒಂದಷ್ಟು ಪೊಲೀಸ್ ಮೂಲಗಳೇನಿದ್ದಾವೆ, ಆ ಮೂಲಗಳಿಂದ ಮಾಹಿತಿ ಲಭ್ಯವಾಗಿರ್ಬೋದು. ಆತ ತುಮಕೂರು ಮೂಲದವನು ಅಥವಾ ತುಮಕೂರಿನಿಂದ ಬಂದಿರಬಹುದು, ಅಥವಾ ತುಮಕೂರಿಗೆ ಯಾವುದೇ ರೀತಿಯಾದಂಥ ಲಿಂಕ್ ಇರಬಹುದು ಅನ್ನೋ ಒಂದು ಶಂಕೆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆತನಿಗಾಗಿ ತಲಾಶನ ನಡೆಸಲಾಗ್ತಾ ಇದೆ. ಸುಮಾರು 28 ವಾಹನಗಳಲ್ಲಿ ತುಮಕೂರು ನಗರದಾದ್ಯಂತ ತಲಾಶ್ ನಡೆಸಲಾಗ್ತಾ ಇದೆ. ಆತ ತುಮಕೂರಿನಲ್ಲಿ ಇರುವಂತಹ ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಬೆಂಗಳೂರು ಪೊಲೀಸರು ಈಗಾಗಲೇ ಪ್ರಕರಣ ಎಲ್ಲೆಲ್ಲಿಗೆ ಹೋಗಿದೆ ಅನ್ನೋದನ್ನು ನಾವು ಹಂತ ಹಂತವಾಗಿ ನೋಡ್ತಾ ಇದ್ದೀವಿ. CCB ಇರ್ಬೋದು, NIA ಇರ್ಬೋದು, ಪೊಲೀಸರು ಇರ್ಬೋದು, ಎಲ್ಲರೂ ಕೂಡ ತಂಡವಾಗಿ ಈ ಒಂದು ಪ್ರಕರಣವನ್ನು ಭೇದಿಸುವಂತಹ ಸಲುವಾಗಿ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆತ ತುಮಕೂರಿನಲ್ಲಿ ಇರಬಹುದು ಅನ್ನೋ ಒಂದು ಶಂಕೆ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ 28 ವಾಹನಗಳಲ್ಲಿ ತುಮಕೂರು ನಗರದಾದ್ಯಂತ ತಲಾಶನ ನಡೆಸಲಾಗ್ತಾ ಇದೆ. ತುಮಕೂರಿನ ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ನಿಲ್ದಾಣ ಇರಬಹುದು, ಹಾಗೆ ಬೇರೆ ಬೇರೆ ಭಾಗಗಳಲ್ಲಿ ತಲಾಶನ ನಡೆಸಲಾಗ್ತಾ ಇದೆ. ಇನ್ನು ತುಮಕೂರಿನಲ್ಲಿ 2 DCPಗಳ ನೇತೃತ್ವದಲ್ಲಿ ಸರ್ಚಿಂಗ್ ನಡೆಸಲಾಗ್ತಾ ಇದೆ. ತುಮಕೂರು SP ಅಶೋಕ್ KV ಹಾಗೆ DYSP ಚಂದ್ರಶೇಖರ್ ಹಾಗೆ ಹಲವು ಅಧಿಕಾರಿಗಳು ಬೆಂಗಳೂರು ಪೊಲೀಸರಿಗೆ ಅವರು ಕೂಡ ಸಾಥ್ ನೀಡ್ತಾ ಇದ್ದಾರೆ. ರೈಲ್ವೆ ನಿಲ್ದಾಣ, ಪಾಲಿಕೆ, ಪೊಲೀಸ್ ಕಂಟ್ರೋಲ್ ರೂಮ್, ನಗರದಲ್ಲಿರುವ ಎಲ್ಲ CC ಕ್ಯಾಮೆರಾಗಳ ದೃಶ್ಯವನ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ. ಮಾರ್ಚ್ 1ನೇ ತಾರೀಕಿನಂದು ತುಮಕೂರಿನಲ್ಲಿ ಓಡಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. NIA ಅಧಿಕಾರಿಗಳು ಕೂಡ ಜೊತೆಯಲ್ಲೇ ಇದ್ದಾರೆ. ಪೊಲೀಸರ ಜೊತೆಗೆ NIA ಅಧಿಕಾರಿಗಳು ಕೂಡ ಜೊತೆಯಲ್ಲೇ ಇದ್ದಾರೆ. ಈಗಾಗಲೇ NIA 10 ಲಕ್ಷ ರೂಪಾಯಿಯನ್ನ ನೀಡೋದಾಗಿ ಘೋಷಣೆಯನ್ನ ಮಾಡಿರುವಂಥದ್ದು. ಯಾರು ಆರೋಪಿಯ ಬಗ್ಗೆ ಸುಳಿವನ್ನ ಕೊಡ್ತಾರೆ ಅಂಥವರಿಗೆ 10 ಲಕ್ಷ ರೂಪಾಯಿಯನ್ನ ಘೋಷಣೆ ಮಾಡಿದೆ NIA. ಇದರ ಜೊತೆಗೆ ಈಗಾಗಲೇ ಶಂಕಿತ ಅಥವಾ ಆರೋಪಿ ಏನಿದ್ದಾನೆ ಆತ ತುಮಕೂರಿನಲ್ಲಿ ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. 28 ವಾಹನಗಳಲ್ಲಿ ತುಮಕೂರಿನಾದ್ಯಂತ ಪೊಲೀಸ್ನವರು ಆರೋಪಿಗಾಗಿ ತಲಾಶ್ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾವಾಗ ಮಾಹಿತಿ ಸಿಕ್ತು, ಯಾವ ರೀತಿಯಾಗಿ ತಲಾಶ್ ಆಗ್ತಾ ಇದೆ ತುಮಕೂರಿನಲ್ಲಿ? ಶಮಂತ್, ಏನು ರಾಮೇಶ್ವರ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಹಿನ್ನೆಲೆಯಲ್ಲಿ ಶಂಕಿತ ಭಯೋತ್ಪಾದಕನ ಸುಳಿವಿಗಾಗಿ ತುಮಕೂರಿನಲ್ಲಿ ಹುಡುಕಾಟ ನಡೆಸಿರುವುದು. ತುಮಕೂರಿನಲ್ಲಿ ಬೆಂಗಳೂರು ಪೊಲೀಸರು ಸೇರಿದಂತೆ ಅಂದ್ರೆ ನಮ್ಮ ಏನು ತುಮಕೂರು SP ಅಶೋಕ್ KV ಮತ್ತೆ DSP ಚಂದ್ರಶೇಖರ್ ನೇತೃತ್ವದಲ್ಲಿ, ಇದರ ಜೊತೆಗೆ 2 DCP ನೇತೃತ್ವದ ತಂಡ ಈಗಾಗಲೇ ತುಮಕೂರಿಗೆ ಬಂದಿರುವಂಥದ್ದು. ಸರಿಸುಮಾರು 7 ರಿಂದ 8 ಗಂಟೆಯಿಂದ ಕೂಡ 28 ವಾಹನಗಳಿಗೆ ಆಗಮಿಸಿರುವಂತಹ ತಂಡ ತುಮಕೂರು ನಗರದ ಎಲ್ಲೆಡೆ ಅಂದ್ರೆ ಪ್ರಮುಖ ಏನು ಒಂದು CCTV ಏನ್ ಕ್ಯಾಪ್ಚರ್ ಇರುತ್ತೆ ಆ ಒಂದು ಏರಿಯಾಗಳಲ್ಲಿ ಸೇರಿದಂತೆ, ಮತ್ತೆ ಇದರ ಜೊತೆಗೆ ಏನು ಸ್ಮಾರ್ಟ್ ಸಿಟಿ ವತಿಯಿಂದ ಸ್ಮಾರ್ಟ್ ಸಿಟಿ ವತಿಯಿಂದ ಅಳವಡಿಸಿರುವಂತಹ CCTVಗಳನ್ನು ಕೂಡ ಚೆಕ್ ಮಾಡ್ತಾ ಇರುವಂಥದ್ದು. ರೈಲ್ವೆ ನಿಲ್ದಾಣ, ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಕಂಟ್ರೋಲ್ ರೂಮ್ ಸೇರಿದಂತೆ ಹಲವು ಒಂದು ನಗರದಲ್ಲಿರುವಂತಹ CC ಕ್ಯಾಮೆರಾಗಳ ದೃಶ್ಯ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನು ತುಮಕೂರು ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವಂಥದ್ದು, 70 ಕಿಲೋಮೀಟರ್ ದೂರದಲ್ಲಿರುವಂಥದ್ದು, ಮತ್ತೆ 20 ಏನು ಜಿಲ್ಲೆಗಳಿಗೆ ಮತ್ತೆ 20 ಸ್ಟೇಟ್ಗಳು ಕೂಡ ಇಲ್ಲಿಂದ ಹೋಗುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೋಗ್ತಾರೆ. ಅಂದ್ರೆ ಇದು ಏನು ಟ್ರೈನ್ ಸೇರಿದಂತೆ ಸಾಕಷ್ಟು ಒಂದು ಲಾರಿಗಳ ಮುಖಾಂತರ ಕೂಡ ಹೋಗುವಂತ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಆಗಿರುವಂತದ್ದು ಕೂಡ ಮೇಲ್ನೋಟಕ್ಕೆ ಒಂದು ಅನುಮಾನ ಕೂಡ ಬಂದಿರುವಂತದ್ದು. ಇದರ ಜೊತೆಗೆ ಈ ಹಿಂದೆ ಕೂಡ NIA ದಾಳಿ ಮಾಡಿದಂತ ಅಂದ್ರೆ ತುಮಕೂರಿನಲ್ಲಿ NIA ಕೂಡ ದಾಳಿ ಮಾಡಿದಂತ ವೇಳೆ ಒಂದು ಶಂಕಿತ ಉಗ್ರನ ಕೂಡ ಬಂಧಿಸಿದ್ರು. ಆ ಒಂದು ನಿಟ್ಟಿನಲ್ಲಿ ಏನಾದ್ರೂ ಇವನ್ಗೆ ಏನಾದ್ರೂ ಲಿಂಕ್ ಇದೆಯಾ, ಮತ್ತೆ ತುಮಕೂರಿನಲ್ಲಿ ಯಾರಾದ್ರೂ ಬೆಂಬಲ ಇದೆಯಾ ಅನ್ನೋದು ಕೂಡ ಈಗಾಗಲೇ ಪೊಲೀಸರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಒಂದು ಅನುಮಾನದ ಮೇರೆಗೆ ಈ ಒಂದು NIA ಟೀಮ್ ಜೊತೆಗೆ ಬಂದು ಪೊಲೀಸರು, ಸ್ಥಳೀಯ ಪೊಲೀಸರ ಜೊತೆಗೆ ಮತ್ತೆ ಬೆಂಗಳೂರು DCP ಒಂದಷ್ಟು ಜನ ಪೊಲೀಸರು ಕೂಡ ಒಟ್ಟು 28
ಎಂಟು ವಾಹನಗಳು ಬಂದು ತುಮಕೂರು ನಗರದ ಹಲವೆಡೆ ದಾಳಿ ನಡೆಸಿ ಈಗಾಗಲೇ ಏನು ಅವರನ್ನ ಒಂದು ಬಾಂಬರ್ನ ಏನು ಶಂಕಿತ ಬಾಂಬರ್ ಸುಳಿವಿನ ಹುಡುಕಾಟಕ್ಕೋಸ್ಕರ ಏನು ತಂಡ ನಗರದಲ್ಲಿ ಈಗಾಗಲೇ ಒಂದು ಅಲರ್ಟ್ ಆಗಿ ಎಲ್ಲೆಲ್ಲಿ ಓಡಾಡಿದ್ದಾನೆ ಅಥವಾ ಏನಾದರೂ ಇರ್ಬೋದು ಅನ್ನೋದು ಕೂಡ ಈಗ ಮೇಲ್ನೋಟಕ್ಕೆ ಏನು ತಿಳಿದು ಬರ್ತಾ ಇರೋದು. ಇಲ್ಲಿದ್ರೆ ಏನಾದರೂ ಓಡಾಡ್ತಾ ಇದ್ದಾನ ಅಥವಾ ಅವನ್ನ ಯಾವ ರೀತಿ ಇಲ್ಲಿ ಸುಳಿವಿದೆಯಾ ಅನ್ನೋದು ಕೂಡ ಈಗಾಗಲೇ ಪತ್ತೆ ಮಾಡೋದಕ್ಕೆ ಬೆಂಗಳೂರಿಂದ ತಂಡ ಆಗಮಿಸಿರುವಂಥದ್ದು. ಶಮಂತ್, ಮಾಹಿತಿಗಾಗಿ